ಚನ್ನಪಟ್ಟಣ ಆಯಿತು, ಶಿಗ್ಗಾಂವಿ ಆಯಿತು, ಈಗ ಸಂಡೂರಿನಲ್ಲಿ ಕಾಂಗ್ರೆಸ್ನಿಂದ ಸಂತೋಷ್ ಲಾಡ್, ಬಿಜೆಪಿಯಿಂದ ಜನಾರ್ದನ್ ರೆಡ್ಡಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ತುಕಾರಾಮ್ ಅವರ ಪತ್ನಿ, ಮಾಜಿ ಶಾಸಕ ಹಾಲಿ ಸಂಸದ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಕಾಂಗ್ರೆಸ್ ಕ್ಯಾಂಡಿಡೇಟು, ಬಂಗಾರು ಹನುಮಂತು ಬಿಜೆಪಿ ಕ್ಯಾಂಡಿಡೇಟ್. ಸಂಜೆ 5 ಗಂಟೆ ತನಕ 71% ವೋಟಿಂಗ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಚನ್ನಪಟ್ಟಣ ಶಿಗ್ಗಾಂವಿಗೆ ಹೋಲಿಸಿದರೆ ಹಿಂದಿನ ಚುನಾವಣೆಗಳಲ್ಲೂ ಸಂಡೂರಿನಲ್ಲಿ ಮತದಾನ ಕಡಿಮೆ ಹೋಲಿಸಿದರೆ. ಅದರ್ವೈಸ್ 75-77% ಒಳ್ಳೆ ವೋಟಿಂಗೇ ಇದು. 2018ರಲ್ಲಿ 74.57, ಕಳೆದ ಚುನಾವಣೆಯಲ್ಲಿ 77.39%. ಈಗ ಇವತ್ತು 5 ಗಂಟೆಯ ತನಕ 71% ಮತದಾನ ಆಗಿದೆ. ಬಂಗಾರು ಹನುಮಂತು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಮತದಾರರಲ್ಲ. ಬಿಜೆಪಿಯ ಕ್ಯಾಂಡಿಡೇಟ್ಗೆ ಮತದಾನ ಇಲ್ಲ. ಇಲ್ಲಿ ಅವರ ಓಟ್ ಕೂಡ್ಲಿಗೆ ಇಲ್ಲಿದೆ. ತುಕಾರಾಮ್ ಪತ್ನಿ, ಮಗಳು ಮತದಾನ ಮಾಡೋದು, ಸಂಡೂರಿನಲ್ಲಿ ಮತದಾನ ಮಾಡೋದು. ಇಬ್ಬರು ಅಭ್ಯರ್ಥಿಗಳ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನಪೂರ್ಣ, ತುಕಾರಾಮ್ ಮತ್ತು ಬಂಗಾರು ಹನುಮಂತು ಏನು ಹೇಳಿದ್ರೆ ಕೇಳಿಸ್ಕೊ. ಸ್ವತಃ ಅಭ್ಯರ್ಥಿಯಾಗಿ ನಾನು ಜನರನ್ನು ಎದುರಿಸ್ತಕ್ಕಂಥದ್ದು, ಹಾಗೆ ಸಮಸ್ಯೆಗಳನ್ನ ತಿಳ್ಕೊತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ಅನುಭವ ನನಗೆ. ಹಾಗೆಯೇ ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸವನ್ನು ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ. ಜೊತೆಗೆ ಸಂತೋಷ್ ಲಾಡ್ ಸಾಹೇಬ್ರ ಮಠ, ನನ್ನ ಮಠ. ಸಂಡೂರು ಜನ ಭಾಳ ಪ್ರಜ್ಞಾವಂತರಿದ್ದಾರೆ. ಅವರು 100%, 200% ನಿರ್ಧಾರ ಮಾಡ್ತಾರೆ. ನೋಡಿ ಹೆಂಗಾಗುತ್ತೆ, ಖುಷಿ ಆಗ್ತಾಯಿದೆ. ಇವತ್ತು ಪಕ್ಷದವರು ಒಬ್ಬ ಮಹಿಳೆಗೆ ಒಂದು ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಂವಿಧಾನ ಆಶಯ ಒಂದು ಈಡೇರಿಸಿದ್ದಾರೆ ಅಂದ್ಕೊಳ್ತೇನೆ. ಇವತ್ತು ಈ ಹಿಂದೆ ನಾನು 4 ಬಾರಿ ಮತ್ತು MP ಆಗಿ 5 ಬಾರಿ ನಾನು ಚುನಾವಣೆ ಎದುರಿಸಿದ್ದೆ. ಈ ಸರಿ ನಮ್ಮ ಪತ್ನಿಗೋಸ್ಕರ ನಾನು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇವು ಬೆನ್ನೆಲುಬಾಗಿ ಆಕೆ ಜೊತೆಗೆ ಚುನಾವಣೆ ಪ್ರಚಾರ ಭಾವಿಸೋದು ತುಂಬ ಖುಷಿ ಆಗ್ತಾಯಿದೆ. ಜನ ಆಶೀರ್ವಾದ 100% ಇದುವರೆಗೆ ಏನಾಯ್ತಲ್ಲ ಇದೊಂದು ಇತಿಹಾಸ ಸೃಷ್ಟಿ ಆದೇ ಆಗುತ್ತೆ. ಕಾಂಗ್ರೆಸ್ ಇಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನಗಳು ಸೋಲಿಸ್ತಾರೆ. BJPನ ಗೆಲ್ಲಿಸ್ತಾರೆ. ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಇರ್ಬೋದು, ಎಲ್ಲ ಕೋರ್ ಕಮಿಟಿ ಸದಸ್ಯರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷ ಕಡೆ ಕಾರ್ಯಕರ್ತರು ಕೂಡ ನಮ್ಗೆ ಆಪ್ತಾರೆ. ಎಲ್ಲರೂ ಬಂದು ಯಡಿಯೂರಪ್ಪ ಸಾಹೇಬರು ಈ ವಯಸ್ಸಿನಲ್ಲಿ 83 ವರ್ಷ ಆದರೂ ಕೂಡ ಅವರು ಸತತವಾಗಿ 6-7 ತಾಸು ಸತತವಾಗಿ ನಿಂತಿದ್ದು ಪ್ರಚಾರ ಮಾಡಿದ್ರು. ಅದು ನಮ್ಗೆ ತುಂಬ ಪ್ಲಸ್ ಪಾಯಿಂಟ್ ಇದೆ. ಯಾಕಂದರೆ ಸರ್ವಧರ್ಮದ ನಾಯಕ ಯಡಿಯೂರಪ್ಪನವರು. ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷಗಳ ಕಾಲ ಬಳ್ಳಾರಿಗೆ ಕಾಲಿಟ್ಟ ಮೇಲೆ ಕಾರ್ಯಕರ್ತರಲ್ಲಿ ಒಂದು ಹೊಸ ರೂಪ, ಒಂದು ಹೊಸ ಅಲೆ ಶುರುವಾಯಿತು. ಮತ್ತು ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಏನು ನಾಗೇಂದ್ರ ಅವರು ಮತ್ತು ತುಕಾರಾಮ್ ಅವರು ನಮ್ಮ ಸಮುದಾಯದ ಹಣವನ್ನೇ ಕದ್ದು ಖರ್ಚು ಮಾಡಿ ರಾಮುಲನ್ನು ಸೋಲಿಸಿದರು. ಆ ಒಂದು ಅಲೆ ಮತ್ತು ಅನುಕಂಪ ಕೂಡ ಇವತ್ತು ನಮಗೆ ಪ್ಲಸ್ ಆಗಿದೆ. ಇವರು ಅಂದಂಗೆ ಬಂಗಾರು ಹನುಮಂತ ಅವರು ಅಂದಂಗೆ BJP ಏನಾದರೂ ಇಲ್ಲಿ ಗೆದ್ದರೆ ಮೊದಲನೆಯ ಸಲ ಸಂಡೂರು ವಿಧಾನಸಭಾ ಕ್ಷೇತ್ರ ಗೆದ್ದಂಗಾಗುತ್ತೆ.
11 ಚುನಾವಣೆಗಳಾಗಿದ್ದಾವೆ ಸಂಡೂರಿಗೆ. 9 ಸಲ ಕಾಂಗ್ರೆಸ್ಸು, JDS ಗೆದ್ದಿದೆ, ಕಮ್ಯುನಿಸ್ಟ್ ಪಕ್ಷನೂ ಗೆದ್ದಿದೆ. ಇಲ್ಲಿ ನಮ್ಮ ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ಸಂಡೂರಿನಿಂದ ಲೈವ್ನಲ್ಲಿದ್ದಾರೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ನರಸಿಂಹಮೂರ್ತಿ, 75% ದಾಟಬಹುದು ಅಂತ ಅನಿಸುತ್ತೆ. ಏನಿದೆ ಆರಂಭಿಕ ಇದುವರೆಗಿನ ರಿಪೋರ್ಟ್ಗಳು? ಯಾವ ಭಾಗದಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ? ಅಜಿತ್, ಈಗಾಗಲೇ ಹೇಳಿದಂತೆ ಸಂಡೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3-4 ಹೋಬಳಿಯಲ್ಲಿಗೂ ಹೆಚ್ಚು ಮತದಾನ ಆಗಿದೆ. ಬಹುತೇಕ 77ರಿಂದ 78, ಅಂದರೆ 2023ರಲ್ಲಿ ಏನು ಮತದಾನ ಆಗಿತ್ತು ಅಷ್ಟೇ ಪ್ರಮಾಣದ ಮತದಾನ ಈಗಲೂ ಕೂಡ ಆಗಬಹುದು ಅನ್ನೋಂಥ ಒಂದು ಅಂದಾಜನ್ನು ಮಾಡ್ಬೋದಾಗಿದೆ. ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಈ ಚುನಾವಣೆ ಯಾಕೆ ಪ್ರತಿಷ್ಠೆ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾದ ಉತ್ತರ ನೀಡೋದಾದರೆ, ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಅಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಇರಲಿಲ್ಲ, ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದರು. ಹೀಗಾಗಿ ಈ ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಈ ಚುನಾವಣೆ ಏನಿದೆ ಇದು ಪ್ರತಿಷ್ಠೆಯ ಕಣವಾಗಿದೆ. ಯಾಕಂದರೆ ಅಲ್ಲಿ 2 ಕ್ಷೇತ್ರ ಕಳ್ಕೊಂಡ್ರೂ ಕೂಡ ಕಾಂಗ್ರೆಸ್ಗೆ ನಷ್ಟವೇನಿಲ್ಲ. ಆದರೆ ಇದ್ದಂಥ ಕ್ಷೇತ್ರವನ್ನು ಯಾಕೆ ಕಳ್ಕೋಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಏನು ಇಡೀ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಬಂದು ಒಂದು ಪ್ರತಿಷ್ಠೆಯ ಕಣದಿಂದ ಚುನಾವಣೆ ಮಾಡಿದರು. ಸ್ವತಃ ಸಿದ್ದರಾಮಯ್ಯವರು ಕೂಡ 3 ದಿನಗಳ ಕಾಲ ನಿರಂತರವಾಗಿ 18 ಕಡೆಗಳಲ್ಲಿ ಏನು ಬಹಿರಂಗ ಸಮಾವೇಶವನ್ನು ಮಾಡುವ ಮೂಲಕ ಒಂದು ಇತಿಹಾಸವನ್ನೇ ಸಂಡೂರು ಸಂಬಂಧಪಟ್ಟ ಹಿಂದೆ ಸೃಷ್ಟಿ ಮಾಡಿದಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನು BJP ಪಾಳ್ಯಕ್ಕೆ ಬರೋದಾದರೆ 2008ರಲ್ಲಿ ರೆಡ್ಡಿಗಳ ಅಬ್ಬರ ಇದ್ದಾಗೆ ಸಂಡೂರನ್ನು ಗೆಲ್ಲಕ್ಕಾಗಿಲ್ಲ. ಆದರೆ ಈ ಬಾರಿ ಒಂದು ಪ್ರತಿಷ್ಠೆಯನ್ನು ತೆಗೆದುಕೊಂಡ್ರು. ಅಂದರೆ ಜನಾರ್ದನ್ ರೆಡ್ಡಿ, ನಾನು 14 ವರ್ಷಗಳ ಬಳಿಕ ಬಳ್ಳಾರಿಗೆ ಬಂದಿದ್ದೇನೆ, ಬಂದ ಕೂಡಲೇ ಅಂದರೆ ಕಳೆದ ತಿಂಗಳೇನು ಬಳ್ಳಾರಿಗೆ ಬಂದ ಕೂಡಲೇ ಒಂದು ಟಾಸ್ಕನ್ನು ಕೊಟ್ಟರು BJPಯವರು. ಸಂಡೂರನ್ನು ಈ ಬಾರಿ ಗೆಲ್ಲಲೇಬೇಕಂತ ಒಂದು ಟಾಸ್ಕನ್ನು ಕೊಟ್ಟರು. ಒಂದು ಬಂಗಾರ ಹನುಮಂತವರು ವಿಜಯೇಂದ್ರ ಅವರು ಆಪ್ತರಾಗಿದ್ದರು, ಜನಾರ್ದನ್ ರೆಡ್ಡಿ ಕೂಡ ಒಂದಷ್ಟು ಆಪ್ತತೆ ಇತ್ತು. ಹೀಗಾಗಿ ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಎಲ್ಲ ರೀತಿಯಿಂದ ಕೂಡ ಸಹಾಯ ಮಾಡಬಹುದು ಅನ್ನೋಂಥ ಒಂದು ಉದ್ದೇಶದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇಬ್ಬರು ಕೂಡ ಇಡೀ ಕ್ಷೇತ್ರದ ಹಳ್ಳಿಗೂ ಕೂಡ ಪ್ರಚಾರ ಮಾಡಿದ್ರು. ಎಲ್ಲೋ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಆಗಿರ್ಬೋದು ಅಥವಾ ಸರ್ಕಾರದ ವಿರೋಧಿ ಅಲೆ ಇರ್ಬೋದು, ಮತ್ತು ಒಂದೇ ಕುಟುಂಬಕ್ಕೆ ಅಂದರೆ ಈವರೆಗೂ 4 ಬಾರಿ ತುಕಾರಾಮ್ ಅವರಿಗೆ ಟಿಕೆಟ್ ಕೊಡಲಾಗಿತ್ತು. ಅವರು ಅದನ್ನು ನಿರಾಕರಣೆ ಮಾಡಿ ಮತ್ತೆ ಅಂದರೆ ರಿಸೈನ್ ಮಾಡಿ MP ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು. MP ಕೂಡ ಅವ್ರು ಗೆಲ್ಲಿಸಿದ್ವಿ. 4 ಬಾರಿ ಶಾಸಕರಾದರು, ಸಂಸದರಾದರು. ಇದೀಗ ಮತ್ತೆ ಅವರ ಪತ್ನಿಗೆ ಯಾಕೆ ಅನ್ನೋಂಥ ಪ್ರಶ್ನೆ ಕೂಡ ಜನರ ಮನಸ್ಸಲ್ಲಿ, ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರ ಮನಸ್ಸಲ್ಲಿ ಕೂಡ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇರ್ತಕ್ಕಂಥ ಆ್ಯಂಟಿ ವೇವನ್ನು ಕ್ಯಾಚ್ ಮಾಡೋದಲ್ಲಿ BJP ಸಕ್ಸಸ್ ಆಯಿತಾ ಇಲ್ವಾ ಅಂತಕ್ಕಂಥದ್ದು ಇವತ್ತಿನ ಮತದಾರರ ತೀರ್ಪು ಗೊತ್ತಾಗಲಿದೆ. ಇದ್ರ ಜೊತೆಗೆ ಅಂತಂದರೆ ನೇರವಾಗಿ ತಾವು ಆರಂಭದಲ್ಲಿ ಹೇಳಿದರು, ಅಭ್ಯರ್ಥಿ BJP ಅಭ್ಯರ್ಥಿ ಬಂಗಾರ ಹನುಮಂತು, ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಇಬ್ಬರು ಅಭ್ಯರ್ಥಿಗಳು ಮಾತ್ರ. ಆದರೆ ಈ ಚುನಾವಣೆಯ ಪ್ರತಿಷ್ಠೆಯನ್ನು ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅಥವಾ ಜನಾರ್ದನ್ ರೆಡ್ಡಿ ವರ್ಸಸ್ ಸಿದ್ದರಾಮಯ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆ ಲೆವೆಲ್ವರೆಗೂ ಆರೋಪ ಪ್ರತ್ಯಾರೋಪ ಆರ್ಭಟ ಎಲ್ಲವೂ ಕೂಡ ನೇರವಾದಂಥ ಮಾತುಗಳು, ಏಕವಚನದ ಟೀಕೆಗಳು ಮತ್ತು ಕ್ರಿಮಿನಲ್ ಪ್ರಕರಣ, ಆರೋಪಿಗಳು, ಈ ರೀತಿ ಎಲ್ಲ ಭಾಷೆಗಳನ್ನು ಕೂಡ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಳಸ್ಕೊಳ್ಳಾಯಿತು. ಅಭಿವೃದ್ಧಿ ನಾವು ಮಾಡ್ತೇವೆ ಅನ್ನೋ ಎಷ್ಟು ಮಾತುಗಳು ಬಂದವು. ಅದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಏನೆಲ್ಲ ಮಾಡಿದರು, ಹಿಂದಿನ ಕಥೆಗಳೇನಾಯಿತು, ಅಕ್ರಮ ಗಣಿಗಾರಿಕೆ ಯಾರಿಗೆ ಮಾಡಿದ್ರು, ಮೂಢ ಪ್ರಕರಣ ಏನಾಯಿತು, ವಾಲ್ಮೀಕಿ ಹಗರಣ ಏನಾಯಿತು, ಈ ರೀತಿಯಂಥ ಹಲವು ವಿಷಯಗಳು ಸಂಪೂರ್ಣವಾಗಿ ಸಂಡೂರಿನ ಉಪಚುನಾವಣೆಯಲ್ಲಿ ಬಳಕೆಯಾದವು. ಹೀಗಾಗಿ ಇದೆಲ್ಲದರ ಮಧ್ಯೆ ಕೂಡ ಒಂದು ಉತ್ತಮವಾದಂಥ ಪರ್ಸೆಂಟೇಜ್ ಅಂದರೆ ಸಂಡೂರು ಉಪಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 77ರಿಂದ 78% ಮತದಾನ ಆಗಬಹುದು. ಆದರೆ ಫೈನಲ್ ರಿಸಲ್ಟ್ ಒಂದು 77-78 ಬರಬಹುದು. ಹೀಗಾಗಿ ಒಳ್ಳೆ ಮತದಾನ ಆಗಿದೆ. ಹೀಗಾಗಿ ರಿಸಲ್ಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅಜಿತ್. ಎಸ್ ಪ್ರಶಾಂತ್, ಸಂತೋಷ್ ಲಾಡ್ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದಾರಲ್ಲ ಇಲ್ಲಿ? ಅದೇ ನೋಡಿ, ಸಂತೋಷ್ ಲಾಡ್ದೊಂದು ಹಿಡಿತ ಸಂಡೂರು ಕ್ಷೇತ್ರದ ಮೇಲಿದೆ. ಮತ್ತು ತುಕಾರಾಮ್ ಅವರ ಒಂದು ಸಾಫ್ಟ್ ಇಮೇಜ್ ಕೂಡ ಇದೆ. ಎಸ್, ಅದರಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಬಂಗಾರ ಹನುಮಂತು ಎಷ್ಟು ಡೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಸಂಡೂರಿನಲ್ಲಿ ಮುಖ್ಯ. ಆದರೆ ನನಗೊಂದು ಅನಿಸುತ್ತೆ ಜೈತ್, ಓವರಾಲ್ ಆಗಿ ಬೆಂಗಳೂರಲ್ಲಿ ಕುಳಿತುಕೊಂಡು ನೋಡಿದಾಗ JDS ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಚನ್ನಪಟ್ಟಣ ಗೆಲ್ಲಬೇಕು. ಹೌದು. ಅಂದರೆ ನಾನು ಅಸ್ತಿತ್ವ ಪ್ರಾಯಶಃ ಇಟ್ಸ್ ಅ ರಾಂಗ್ ವರ್ಡ್, ಮೊಮೆಂಟಮ್ ದೃಷ್ಟಿಯಿಂದ ಪೊಲಿಟಿಕಲ್ ಮೊಮೆಂಟಮ್ಗೆ ಗೆಲುವು ಬೇಕಾಗತ್ತೆ. ಅದು ಬೇಕಾದರೆ JDS ಚನ್ನಪಟ್ಟಣ ಗೆಲ್ಲಬೇಕು, ಶಿಗ್ಗಾಂವ್ BJP ಗೆಲ್ಲಬೇಕು, ಸಂಡೂರು ಕಾಂಗ್ರೆಸ್ಸನ್ನು ಗೆದ್ದುಕೊಡ್ಬೇಕು. ಅಂದರೆ ನೀವು ಒಂದೊಂದೊಂದು ಕ್ಷೇತ್ರವನ್ನು ಗೆದ್ದುಕೊಂಡು ನೆಕ್ಸ್ಟ್ 2-1 ಆಗುತ್ತಾ 3-0 ಆಗುತ್ತಾ ಅದು ಮುಂದಿನ ಭಾಗ. ಆದರೆ 3 ಪಕ್ಷಗಳಿಗೆ ಒಂದು ಮೊಮೆಂಟಮ್ ಬೇಕಾದರೆ ನೋಡಿ, BJPಗೆ 3 ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆಲ್ಬಹುದಾಗಿರ್ತಕ್ಕಂಥ ಕ್ಷೇತ್ರ ಯಾವುದು? ಶಿಗ್ಗಾಂವಿ. JDSಗೆ ಗೆಲ್ಲಲೇಬೇಕಾಗಿರ್ತಕ್ಕಂಥದ್ದು ಅವ್ರು ಬಳಿ ಇರೋದು ಒಂದೇ ಕ್ಷೇತ್ರ, ಅದು ಚನ್ನಪಟ್ಟಣ.
ಸೊಂಡೂರನ್ನು ಅದೇ ರೀತಿ ಕಾಂಗ್ರೆಸ್ಗೆ ಗೆಲ್ಲಬಹುದಾಗಿರ್ತಕ್ಕಂಥ ಸುಲಭ ಕ್ಷೇತ್ರ ಅಂತ 3ರಲ್ಲಿರ್ತಕ್ಕಂಥದ್ದು ಸೊಂಡೂರು. ಆ ದೃಷ್ಟಿಯಿಂದ ಈ 3 ಕ್ಷೇತ್ರಗಳನ್ನು ಒಂದೊಂದು ಪಾರ್ಟಿಗಳು ಗೆದ್ಕೊಳ್ತಾವ. ಅದು ಗೆದ್ದುಕೊಂಡ್ರೆ ಒಂದು ಪೊಲಿಟಿಕಲ್ ಮೂಮೆಂಟಮ್ ಇರುತ್ತೆ, 2-1 ಪೊಲಿಟಿಕಲ್ ಮೂಮೆಂಟಮ್ ಬೇರೆ ಇರುತ್ತೆ. 3-0 ಆದರೂ ಅಂದರೆ ನಾನು ಐದರ್ ವೇ ಹೇಳ್ತಾ ಇದ್ದೀನಿ. ಗೊತ್ತಾಯ್ತು 3-0 ಎರಡೂ ಪಕ್ಷಗಳಿಗೂ ಆದರೂ ಕೂಡ ಪೊಲಿಟಿಕಲ್ ಮೂಮೆಂಟಮ್ ಇರುತ್ತೆ. ಆದರೆ ಸರ್ಕಾರದ ದೃಷ್ಟಿಯಿಂದ ನೋಡಿದಾಗ ಅಜಿತ್ ನೋಡಿ, ಬೈ ಇಲೆಕ್ಷನ್ಸ್ಗಳು ಸರ್ಕಾರ ಗೆದ್ಕೊಂಡ್ಬಿಟ್ರೆ ಏನೋ ಭಾಳ ದೊಡ್ಡ ಪೊಲಿಟಿಕಲ್ ಮೂಮೆಂಟಮ್ ಸಿಗಲ್ಲ. ಸರ್ಕಾರ ಸೋತ್ರೆ ದೇ ವಿಲ್ ಲೂಸ್ ಅ ಪೊಲಿಟಿಕಲ್ ಸ್ಟೀಮ್ ಆ್ಯಂಡ್ ಮೂಮೆಂಟಮ್ ಬೋತ್. ಅದು ಮೂಡಾ, ವಾಲ್ಮೀಕಿ, ತಿಮ್ಮಾಪುರ್ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ, ಜಮೀರ್ ಅಹ್ಮದ್ರ ಮಾತುಗಳು, ವಕ್ಫ್ ಇವೆಲ್ಲವೂ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಆಡಳಿತ ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಅವ್ರಿಗೆ ಸಂಡೂರ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಸಂಡೂರ್ನ ಅಕಸ್ಮಾತ್ BJP ಗೆದ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರೆ ಅದೇ ಸಂಡೂರು ಕಾಂಗ್ರೆಸ್ ಏನಾದರೂ ಸೋತ್ರೆ ನನಗನ್ಸುತ್ತೆ ನಾನು ಅದಕ್ಕೆ ಹೇಳಿದೆ, ಆ ಮೊಮೆಂಟಮನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ. ಒಂದು ವೇಳೆ ಸಂಡೂರು ಕಾಂಗ್ರೆಸ್ ಕಳೆದುಕೊಳ್ತಕ್ಕಂಥ ಸ್ಥಿತಿ ಆಂಟಿ ಇನ್ಕಂಬನ್ಸಿ ಅನ್ನೋ ಲೆವೆಲ್ಗೆ ಬಂದ್ಬಿಡುತ್ತೆ. ಅದು ಡೆಫಿನೆಟ್ಲಿ ಆ್ಯಂಟಿ ಇನ್ಕಂಬನ್ಸಿ ಬರುತ್ತೆ. ಕಾಂಗ್ರೆಸ್ನ ಆಂತರಿಕ ಈಗ DK ಶಿವಕುಮಾರ್ ಚನ್ನಪಟ್ಟಣ ಉಳಿಸ್ಕೊಳ್ಳುವಲ್ಲಿ ವಿಫಲರಾದರೆ, ಸಂತೋಷ್ ಲಾಡ್ ಸಂಡೂರನ್ನು ಉಳಿಸ್ಕೊಳ್ಳಿ ವಿಫಲವಾದರೆ, ಬೊಮ್ಮಾಯಿ ಶಿಗ್ಗಾವನ್ನು ಉಳಿಸ್ಕೊಳ್ಳು ವಿಫಲವಾದರೆ, ಅವರವರ ಪಕ್ಷದ ಆಂತರಿಕ ರಾಜಕಾರಣ ಇದೆ. ಸೇಮ್ ವಿತ್ ಕುಮಾರಸ್ವಾಮಿ ಆಲ್ಸೋ. ಹೌದು. ಒಂದು ವೇಳೆ ನಿಖಿಲ್ ಸೋತ್ರೆ ಅವರವರ ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಶುರು ಆಗ್ತವೆ. ಆ ದೃಷ್ಟಿಯಿಂದ ಯಾವ ಕ್ಷೇತ್ರ ಯಾರು ಗೆಲ್ತಾರೆ, 1-1 ಆದರೆ ಭಾಳ ದೊಡ್ಡ ಏನು ಫರಕ್ ಬೀಳಲ್ಲ, ಭಾಳ ದೊಡ್ಡ ಪರಿಣಾಮ ಬೀರಲ್ಲ. 2-1 ಆದರೆ, 3-0 ಆದರೆ, ಎರಡೂ ಸೈಡಿಂದ ಹೇಳ್ತಾ ಇದ್ದೀನಿ, ಕರೆಕ್ಟ್, ಅದು ದೊಡ್ಡ ಪರಿಣಾಮವನ್ನು ಪೊಲಿಟಿಕಲ್ ಮೂಮೆಂಟಮ್ ದೃಷ್ಟಿಯಿಂದ ಬೀರುತ್ತೆ ಅಂತ ನನಗನ್ಸುತ್ತೆ. ಈಗ ಇಡಿ ಹೋಗ್ತಾ ಇರೋ ವೇಗಕ್ಕೆ ನಾಳೆ ಕಾಂಗ್ರೆಸ್ 3-0 ಗೆದ್ರೆ ಅಥವಾ 2-1 ಗೆದ್ರೆ ಅದರ ಮೇಲೆ ಪರಿಣಾಮ ಇದೆ. ಕಾಂಗ್ರೆಸ್ 3 ಕ್ಷೇತ್ರಗಳನ್ನು ಸೋತ್ರೆ ಇಡಿ ಹೋಗೋ ವೇಗಕ್ಕೆ ನೀವು ಯೋಚನೆ ಮಾಡಿ ನೋಡಿ. ಸೊ ಪರ್ಸೆಪ್ಷನ್ ಮ್ಯಾಟರ್ಸ್ ಆ್ಯಂಡ್ ಇಲೆಕ್ಷನ್ ಮ್ಯಾಟರ್ಸ್ ಇನ್ ಪಾಲಿಟಿಕ್ಸ್ ಆಲ್ವೇಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇನ್ನು ಜಾರ್ಖಂಡ್ನ 15 ಜಿಲ್ಲೆಗಳ 43 ಕ್ಷೇತ್ರಗಳಿಗೆ, 81 ವಿಧಾನಸಭಾ ಕ್ಷೇತ್ರಗಳಿರೋ ಜಾರ್ಖಂಡ್ನಲ್ಲಿ ಒಟ್ಟು 43 ಕ್ಷೇತ್ರಗಳಿಗೆ ಇವತ್ತು ಮತದಾನ, ಶಾಂತಿಯುತವಾಗಿ ಮತದಾನ ಆಗಿದೆ. ಅದು ಇಂಪಾರ್ಟೆಂಟು ಜಾರ್ಖಂಡ್ನಲ್ಲಿ. ಅದರ ಜೊತೆಗೆ ಕೇರಳದಲ್ಲಿ ವಯನಾಡು, ರಾಹುಲ್ ಗಾಂಧಿ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು, 2ರಲ್ಲೂ ಗೆದ್ದರು. ವಯನಾಡಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಸಹೋದರಿ ಪ್ರಿಯಾಂಕಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಅಲ್ಲೂ ಕೂಡ ಇವತ್ತು ಮತದಾನ ನಡೀತಾ ಇದೆ, ಶಾಂತಿಯುತವಾಗಿ ಮತದಾನ. ರಿಸಲ್ಟು 23ನೇ ತಾರೀಕು. 20ನೇ ತಾರೀಕು ಕೊನೆಯ ಹಂತದ ಮತದಾನ ಆಗುತ್ತೆ. ರಿಸಲ್ಟ್ ಎಲ್ಲ ಸೇರಿಸಿ ಈ 3 ಉಪಚುನಾವಣೆಗಳು, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ವಿಧಾನಸಭಾ ಚುನಾವಣೆಗಳ ಜನರಲ್ ಎಲೆಕ್ಷನ್ನು, ಒಟ್ಟು 48 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೀತಾ ಇರೋದು ಈ ಫೇಸ್ನಲ್ಲಿ, 3 ಲೋಕಸಭಾ ಕ್ಷೇತ್ರಗಳಿಗೆ ಎಲ್ಲ ಸೇರಿ 23ನೇ ತಾರೀಕು ರಿಸಲ್ಟ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.